ಸಿದ್ದರಾಮಯ್ಯ ಅಪೋಸಿಷನ್ ಇದ್ದಾಗ ಕೂಗಾಡ್ತಾಯಿದ್ರು ಉತ್ತರ ಕರ್ನಾಟಕದ ಬಗ್ಗೆ, ಮೊಸಳೆ ಕಣ್ಣೀರು. ಕಳೆದ 2 ಅಧಿವೇಶನದಲ್ಲೂ ನಾವು ಹೇಳ್ತಾ ಇದ್ದೀರಿ, ಉತ್ತರ ಕರ್ನಾಟಕದ ಚರ್ಚೆಗೆ ವಿಶೇಷವಾದಂಥ ಸಮಯ ಕೊಡಬೇಕು ಅಂತ. ಕೊಡ್ತಾರೆ. ಯಾವಾಗ ಅಂದರೆ ಎಲ್ಲ ಇನ್ನೇನು ಅಧಿವೇಶನ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ MLAಗಳು ಕೊಡ್ತಾರೆ. ಗುರುವಾರ ಶುಕ್ರವಾರ ಸುಮ್ಮನೆ ಮಾತಾಡೋದು, ಕೊನೆಯ ದಿನ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಆರಿಕೆ ಉತ್ತರ ಕೊಟ್ಬಿಟ್ಟು ಓಡೋಗೋದು. ಇದು ಆಗ್ತಾನೇ ಇದೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ರಿ. ಇವತ್ತು ನಾನು JDS ನಾಯಕರ ಜೊತೆನೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ವಿಜೇಂದ್ರ ಅವ್ರ ಜೊತೆನೂ ಬೆಳಗ್ಗೆ ನಾನು ಫೋನ್ ಮಾಡಿದರು, ರವಿಕುಮಾರ್ ಫೋನು ಇದ್ದಾಗ ಫೋನ್ ಮಾಡಿದರು. ನಾವು ಇದನ್ನು ಚರ್ಚೆಗೆ ತಗೊಳ್ಳಿ ಅಂತ ಕೇಳಲ್ಲ. ನಾನು ಇದನ್ನು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತೀನಿ, ನಿಲುವಳಿನೇ ಮಾಡಿಬಿಡ್ತೀನಿ. ಆವಾಗ ಅವ್ರಿಗೆ ಆಪ್ಷನ್ನೇ ಇರಲ್ಲ. ಆವಾಗ ಇದೇ ಚರ್ಚೆ ಆಗಬೇಕು. ಈ ಡ್ಯಾಮ್ ಬಗ್ಗೆನೂ ಚರ್ಚೆ ಆಗಬೇಕು. 2ನೇ ಬೆಳೆ ಹಾನಿ ಆಗಿರೋದು ಉತ್ತರ ಕರ್ನಾಟಕಕ್ಕೆ ಏನೇನು ಎರಡು ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತು ಕೊಟ್ಟಿದ್ರು ಅದೆಲ್ಲ ಲಿಸ್ಟ್ ಮಾಡಿದ್ದೀನಿ ನಾನು. ಕ್ಲಸ್ಟರ್ ಮಾಡ್ತೀನಿ, ಇಂಡಸ್ಟ್ರೀಸ್ ಮಾಡ್ತೀನಿ, ನೀರಾವರಿಗೆ ಇಷ್ಟು ದುಡ್ಡು ಕೊಡ್ತೀನಿ, ಆಸ್ಪತ್ರೆಗಳು ಮಾಡ್ತೀರಿ, ಮೆಡಿಕಲ್ ಕಾಲೇಜ್ ಮಾಡ್ತೀರಿ, ಇವೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಇವೆಲ್ಲನೂ ಕೂಡ ನಾವು ಚರ್ಚೆಗೆ ಎತ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಧಿವೇಶನದ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ. ಈಗಾಗಲೇ ನಮ್ಮೆಲ್ಲ ಶಾಸಕರಿಗೂ ನಾನು ಹೇಳಿದ್ದೀನಿ ಯಾರ್ಯಾರು ಮಾತಾಡಬೇಕು ಅಂತೇಳಿ. ನಮ್ಮ ಶಾಸಕರಿಗೂ ಆಗಲೇ ನಮ್ಮ ಬೀದರು, ಕಲಬುರಗಿ, ರಾಯಚೂರು, ಈ ಕಡೆ ಭಾಗದ ಬಳ್ಳಾರಿ ಎಲ್ಲ ಶಾಸಕರಿಗೂ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ, ವಿಚಾರಗಳನ್ನು ಹೇಳಿದ್ದೀನಿ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಈ ನೀರಾವರಿಗೆ ಸಂಬಂಧಪಟ್ಟಂತೆ BJP ಪೂರ್ತಿ ರೈತರ ಪರವಾಗಿ, ಉತ್ತರ ಕರ್ನಾಟಕದ ಪರವಾಗಿ ಇದೆ ಅನ್ನೋ ಮಾತನ್ನು ಹೇಳ್ತೀನಿ. ಅದೇ ಈಗೆಲ್ಲ ಜ್ಯೋತಿಷಿಗಳ ಮನೆ, ನಾಗಾಸಾಧುಗಳು, ದೇವಸ್ಥಾನಗಳು ಎಲ್ಲ ತುಳುಕ್ತಾ ಇದೆ. ದೇವಸ್ಥಾನಗಳಿಗೆ ಹೋಗದಂಥ ಕಾಂಗ್ರೆಸ್ ಅವರೆಲ್ಲರೂ ಕೂಡ ದೇವಸ್ಥಾನ ಕಂಡ್ರೆ ಆಗಲ್ಲ, ನಾಮ ಇಟ್ಕೊಂಡ್ರೆ ಆಗಲ್ಲ, ಕುಂಕುಮ ಇಟ್ಕೊಂಡ್ರೆ ಆಗಲ್ಲ, ವಿಭೂತಿ ಇಟ್ಕೊಂಡ್ರೆ ಆಗಲ್ಲ ಅಂಥವರೆಲ್ಲ ಈಗ ಎಲ್ಲ ದೇವಸ್ಥಾನಗಳು ಫುಲ್ ರಶ್ಶು. ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಅವರೇ ಎಲ್ಲ. ಅರ್ಚನೆ, ಪೂಜೆ, ಹೋಮ, ಹವನ ಎಲ್ಲ ನಡೀತಾ ಇದೆ. ಅದಕ್ಕೆ ಎಲ್ಲರಿಗೂ ಪ್ರಶ್ನೆ ಇರೋದು, ಈಗಂತೂ ಯಾರು ಮುಖ್ಯಮಂತ್ರಿ ಇಲ್ಲ ಕರ್ನಾಟಕದಲ್ಲಿ. ಕಳೆದ 1 ವರ್ಷದಿಂದನೂ ಯಾರು ಮುಖ್ಯಮಂತ್ರಿ ಅಂತ ಇಲ್ಲ. ದಿನನಿತ್ಯ DK ಶಿವಕುಮಾರ್ ಅಂತಾರೆ, ಪರಮೇಶ್ವರ್ ನಂದು ಒಂದು ಟವಲ್ ಹಾಕ್ರಿ, ನಿಮ್ಮಿಬ್ಬರದೇ ಟವಲ್ ಹಾಕಿದ್ರೆ ಹಂಗೆ. ನಾನು 8 ವರ್ಷ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು, ಸೋಲಿಸ್ಬಿಟ್ರು ನನ್ನ ಸಿದ್ದರಾಮಯ್ಯ ಅಂತ. ಅದು ರಾಯರೆಡ್ಡಿ ಅತಿ ಬುದ್ಧಿವಂತ, 224 MLAಗಳಲ್ಲಿ ಅತಿ ಬುದ್ಧಿವಂತ ನಾನು ಅಂತ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯ ಗೆಲ್ಲಕ್ಕೆ ಮುಂಚೆ ನಾನು MLA, ಸಿದ್ದರಾಮಯ್ಯ ಜೂನಿಯರ್. ಹಂಗೆ ನೋಡೋಕ್ಕೆ ಹೋದರೆ ಸಿದ್ದರಾಮಯ್ಯ ಜೂನಿಯರ್, ನಾನು ಸೀನಿಯರು. ನನಗೆ ಉತ್ತರ ಕರ್ನಾಟಕ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಆ ಮನುಷ್ಯ. ಜಾರಕಿಹೊಳಿ ಬರೀ ಹೆಲಿಕಾಪ್ಟ್ರಲ್ಲಿ ಹೊಸ ಹೆಲಿಕಾಪ್ಟ್ರ್ ತಗೊಂಡು ಪೂಜೆ ಮಾಡ್ಕೊಂಡು ಅವರು ಸುತ್ತಾವ್ರೆ. ಎಲ್ಲೆಲ್ಲಿ ಮುಖ್ಯಮಂತ್ರಿಗೆ ಅವಕಾಶ ಟವಲ್ ಹಾಕ್ಬೋದು. ಒಟ್ಟಲ್ಲಿ ಬಿರಿ ಟವಲ್ಗಳೇ ಕಾಣ್ತಾ ಇದ್ದಾರೆ. ನೋ ಆಫರ್ ರಿಸೀವ್. ನಾವು ಯಾವುದೇ ಆಫರ್ಗಳನ್ನು ತಗೊಳಲ್ಲ. ನಮ್ಮದಿರೋ ಅಂಥದ್ದು ಚುನಾವಣೆಗೆ ಹೋಗೋ ಅಂಥದ್ದು. ನಾವು ಚುನಾವಣೆಗೆ ಹೋಗ್ತಿರೋ ಹೊರತು ಈ ಕಾಂಗ್ರೆಸ್ ಅವ್ರ ಜೊತೆ ನಾವು ಸರ್ಕಾರ ಮಾಡಲ್ಲ. ಕಾಂಗ್ರೆಸ್ MLAಗಳ ಜೊತೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಲ್ಲ. ಮಾಡಿದ್ರೂ ನಾವು ಅವಾಗೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಿದೆ, ನೆಕ್ಸ್ಟು ಚುನಾವಣೆ ನಾವು ಗೆಲ್ಲಲ್ಲ. ಅದಕ್ಕೆ DK ಶಿವಕುಮಾರ್ ಇವಾಗೆ ಟವಲ್ ಹಾಕ್ಕೊಂಡು ಕೇಳ್ತಾ ಇರೋದು, ನೆಕ್ಸ್ಟ್ ಚುನಾವಣೆ ಗೆಲ್ಲಲ್ಲ, ಈಗಲೇ ನಾನು ಕೊಡಿ ಅಂತ DK ಕೇಳ್ತಾ ಇರೋದು. ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾನೆ, ನೆಕ್ಸ್ಟ್ಗೆ 28ಗೆ ನೀನು ಅಂತ. 28ಗಲ್ಲ, 8 ಗಂಟೆ ಒಳಗಡೆ ನನಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದು? ಯಾವಾಗ ಹೋದ್ರಿ? ಹೋಗಿಲ್ಲ. ಹೋಗಿಲ್ಲ, ನಾವು ಯಾವುದು ಹೋಗಿಲ್ಲ ಅಣ್ಣ. ಯಾವುದೂ MLA ಚುನಾವಣೆಗೆ ನಾವು 2008 ಆದಮೇಲೆ ಯಾವುದೇ MLA ಚುನಾವಣೆಗೆ ಹೋಗಿಲ್ಲ. MP ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ಳೋದು ಅದಕ್ಕೆ ನಾವು ಸಹಮತ. ಈಗಲೂ ಕೂಡ ನಾವು
JDS ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಿರಿ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತು DK ಅವರು ರಾಜಕೀಯವಾಗಿ ಒಂದೇ ಪಕ್ಷದಲ್ಲೂ ಕೂಡ ಬದ್ಧ ಬೇರೆಗಳಿದ್ದಾರೆ ಸರ್. ನಿನ್ನೆ ಮಿಡ್ನೈಟ್ ಮೀಟಿಂಗ್ ಮಾಡಿದ್ದಾರೆ ಸರ್, ಏನಿರ್ಬೋದು ಅಂತ? ಇಲ್ಲಿ DK ಶಿವಕುಮಾರ್ ಅವ್ರಿಗೆ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯ ಯಾರು ಇದ್ದಾರೆ ಅವ್ರು ನಿಮಗೆ ಹೇಳಿದ್ರಲ್ಲ ಪ್ರೆಸ್ ಅವ್ರಿಗೆ, DK ಇಂದ ಯಾರು ಇದ್ದಾರೆ ರೀ MLA ಅಂತ ಹೇಳಿದ್ರು. ಈಗ DK ಶಿವಕುಮಾರೇ ಹೇಳ್ತಾ ಇದ್ದಾರೆ ಶಾಸಕರ ಸಭೆ ಕರೀರಿ, ಸೀಕ್ರೆಟ್ ಮತದಾನ ಮಾಡಿ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು, ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅಂದರೆ ಕಾಂಚಾಣ ಜನ 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 ಅಂತ ಆಡ್ತಾ ಐತೆ, ಅದಕ್ಕೋಸ್ಕರ ಹೇಳಿದ್ದಾರೆ ಅಷ್ಟೇ. ಈಗ ಇದ್ದಿದ್ದ MLAಗಳೆಲ್ಲ ಈಗ ಬಿಟ್ಟು DK ಕಡೆ ಹೋದ. ಅಧಿಕಾರ ಇಲಾಖೆ, ಒಳ್ಳೆ ಇಲಾಖೆ ಬೇಕಲ್ಲ, ಅದಕ್ಕೆ ಯಾರ್ಯಾರಿಗೆ ಒಳ್ಳೆ ಇಲಾಖೆ. ಈಗ ಮೊದಲು ನಾವು ಟೀಕೆ ಮಾಡಿದಾಗ BJP ಅವ್ರಿಗೆ ಬುದ್ಧಿ ಇಲ್ಲ, BJP ಅವ್ರು ಗಿಣಿಶಾಸ್ತ್ರ ಹೇಳ್ತಾರ ಎಲ್ಲ ಕೇಳ್ತಾಯಿದ್ರು. ಒಪ್ಪಂದನೇ ಆಗಿಲ್ಲ 2.5 ವರ್ಷ, ಯಾರು ಹೇಳಿದವರು ನಮಗೆ ಆವಾಜ್ಗಳು ಬಿಡ್ತಾಯಿದ್ರು. ಈಗ ಒಂದು ವಾರದಿಂದ DK ಶಿವಕುಮಾರ್ ಏನು ಹೇಳಿದ್ದಾರೆ, ಆಗಿದೆ 5 ಜನ ಇದ್ದಿದ್ದು, ಆದರೆ ನಾನು ಏನು ಹೇಳಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಎಣವರು ಅದು ಎಣ, ಕಾಂಗ್ರೆಸ್ ಪಾರ್ಟಿ ಎಣ ಇದ್ದಂಗೆ ಸತ್ತೋಗ್ಬಿಟ್ಟಿದೆ, ಜನರ ಪಾಲಿಗೆ ಸತ್ತೋಗೈತೆ. ಈಗ ಮುಂದೆ ಓದ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ನಿಂದು ಮುಂದೆ ಓದ್ತಿದ್ದಾಯ್ತು, ನಾನು ಸ್ವಲ್ಪ ಮುಂದೆ ಓಡ್ತೀನಿ ಅಂತ ಹೇಳ್ತೀನಿ. ಅಂದರೆ ಇನ್ನು ನೆಕ್ಸ್ಟು 28ಕ್ಕೆ ತಲೆಗೊಳ್ಳಿ ಇಡಬೇಕಲ್ಲ, ಮುಂದೆ ಒಬ್ಬ ಮಡಕೆ ಹಿಡ್ಕೊಂಡು ಹೋಗ್ಬೇಕು, ಅದು ಕುಡುಕ್ತಾ ಇದ್ದಾರೆ ಅಷ್ಟೇ. ಈಗ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.